ಹಾಯ್, ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗ್ತಿದ್ದಾಗೇ ಹುಡುಗಿರೆಲ್ಲ ಹೊಸ ಬಟ್ಟೆ ಬಳೆಗಳು ಆ ಕಡೆ ಗಮನ ಕೊಟ್ಟರೆ ಗೌರಿ ಪೂಜೆ ಕಡೆಗೆ, ನಮ್ಮ ಹುಡುಗರುಗಳೆಲ್ಲ ಪೆಂಡಲ್ ಗಣಪತಿ ಅಂದರೆ ಹೊರಗಡೆ ಗಣೇಶನ ಕೂರಿಸೋದು ಅಥವಾ ಗಣೇಶನ ಡೆಕೋರೇಷನ್ಗಳು ಪ್ರಿಪ್ರೇಷನ್ನು ಆ ಕಡೆಗೆ ತಲೆ ಕೆಡಿಸ್ಕೋತಾರೆ. ಅದರಲ್ಲಿ ನಮ್ಮ ಶರ್ವಿನ್ ನಾಗೇಶ್ ಅವರಂತೂ ಒಂದು ತಿಂಗಳು ಮುಂಚೆಯಿಂದನೇ ಶುರು ಮಾಡ್ಕೊಬಿಟ್ಟಿದ್ರು ಅನಿಸುತ್ತೆ. ಶೆಡ್ಡೆಲ್ಲ ರೆಡಿ ಮಾಡಿಸಿ. ಬಟ್ ಕಳೆದ ವರ್ಷ 2 ವರ್ಷಗಳ ಹಿಂದೆ, ಇದು 3ನೇ ವರ್ಷದ್ದು ಗಣೇಶೋತ್ಸವ. ಬೇರೆ 2 ವರ್ಷಗಳು ಸಹ ಸೇಮ್ ಸೆಲೆಬ್ರೇಷನ್ ನಡೆದಿತ್ತು. ಆದರೆ ಈ ವರ್ಷ 1 ತಿಂಗಳು ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಯಾಕೆ ಅಂತಂದರೆ ರೋಡ್ ಫುಲ್ಲು ರಂಗೋಲಿ ಹಾಕಿಸ್ಬೇಕು ಅನ್ನೋದಿತ್ತು. ಮತ್ತು ಡೇ 1ಇಂದನೂ ರಂಗೋಲಿ ಪ್ಲ್ಯಾನು, ಮತ್ತು ಸ್ವಲ್ಪ ಸಹ ನೀರು ಬರದೇ ಇರೋ ಥರ ರೆಡಿ ಮಾಡಬೇಕು. ಮತ್ತು ನ್ಯಾಚುರಲ್ ಒಂದು ಮರದ ತೆಂಗಿನ ಗರಿಗಳನ್ನ ನಾವು ಕೊಟ್ಟು ಫಿನಿಶಿಂಗ್ ಮಾಡಬೇಕು ಅಂತ ಎಲ್ಲ ಏನೇನೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಎಲ್ಲ ಪ್ಲ್ಯಾನ್ಗಳನ್ನೂ ಸಹ ಸಾಕಾರ ಮಾಡ್ಕೋಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತಲ್ವ. ಸೊ ಇದು ನೋಡಿ ಎಷ್ಟು ಡೇಂಜರಸ್ ಕೆಲಸ ಗೊತ್ತಾ ಇದು. ಶಶಿಧರ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಬಂದು ಹೆಲ್ಪ್ ಮಾಡಿದ್ದೀರಾ, ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಕಿಶನ್, ಕೆಲವ್ರ ಹೆಸರು ಹೇಳಿರ್ಬೋದು, ಕೆಲವೊಬ್ರದ್ದು ಈ ಟೈಮಲ್ಲಿ ನೆನಪಾಗಿಲ್ಲ, ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ನವೀನ್ ಬ್ರದರ್, ಎಲ್ಲರೂ ಇವತ್ತು ಈ ವಿಡಿಯೋದಲ್ಲಿ ಎಲ್ಲ ಮೆನ್ಸಿಗೆ ಸಹ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ಪ್ರಿಪ್ರೇಷನ್ ಟೈಮಲ್ಲಿ ಅವ್ರುಗಳೇ ಜಾಸ್ತಿ ಇದ್ದಿದ್ದು. ಆಫ್ಟರ್ ಒಂದು ಪ್ರಿಪ್ರೇಷನ್ ಆದಮೇಲೆ ಬಂದಿದ್ದು ನಮ್ಮ ಲೇಡೀಸ್. ಅವ್ರುಗಳಂತೂ ಏನದು ತುಂಬಾ ಸಪೋರ್ಟ್ ಮಾಡಿದರು ನನಗೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಅಷ್ಟೆಲ್ಲ ಎಫರ್ಟ್ ಹಾಕಿ ಏನೇನೆಲ್ಲ ಮಾಡಿದ ಮೇಲೆ ನಮ್ಮ ಗಣೇಶನ ಶೆಡ್ಡು ಯಾವ ರೀತಿ ರೆಡಿಯಾಗಿದೆ. ಲೈಟಿಂಗ್ ಮಾಡಿಕೊಟ್ಟಿರೋದು ಶ್ರೀನಿವಾಸ್ ಅವರು ಮತ್ತು ಅವ್ರ ಮಗ ಚಂದನ್. ಅವರು ಸಹ ಒಂದು 3-4 ಡೇಸ್ ಅದಕ್ಕೂ ಜಾಸ್ತಿನೇ ಆಗಿದೆ ಅನಿಸುತ್ತೆ, ವರ್ಕ್ ಮಾಡಿದ್ದಾರೆ ತುಂಬ. ಇಲ್ಲೇನಾಗುತ್ತೆ ಅಂತ ಅಂದರೆ, ಅದರಲ್ಲೂ ಎಸ್ಪೆಷಲಿ ಗಣೇಶ ಸೆಲೆಬ್ರೇಷನ್ನು ಅಥವಾ ಒಂದು ಪಬ್ಲಿಕ್ ಸೆಲೆಬ್ರೇಷನ್ಗಳೇನಾಗುತ್ತೆ, ಎಲ್ಲ ಕೈಗಳು ಸೇರಬೇಕು. ಪ್ರತಿಯೊಬ್ಬರು ಸೇರಿದಾಗ್ಲೇ ಅದು ಚೆಂದ, ಮತ್ತು ಕೆಲಸಗಳು ಬೇಗ ಆಗುತ್ತೆ, ಮತ್ತು ಎಲ್ರಿಗೂ ಸಹ ಬ್ಲೆಸ್ಸಿಂಗ್ ಸಿಗುತ್ತೆ. ಇಲ್ಲಿ ಯಾರೆಲ್ಲ ಬಂದು ಇಷ್ಟೊಂದು ಆಸಕ್ತಿಯಿಂದ ಕೆಲವ್ರನ್ನ ಕರೆದಿದ್ದೀವಿ, ಕೆಲವೊಬ್ರು ಅವರಾಗೆ ಬಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಹ ಗಣೇಶ ಒಳ್ಳೇದು ಮಾಡಿ. ಇಷ್ಟೆಲ್ಲ ಪ್ರಿಪ್ರೇಷನ್ ಆದಮೇಲೆ ಇನ್ನು ನಾಳೆ ಗಣೇಶ ಬರ್ತಾರೆ ಅಂದಾಗ ಗೌರಿ ಹಬ್ಬದ ಹಿಂದಿನ ದಿನ ನೈಟ್ ಈ ಒಂದು ಡೆಕೋರೇಷನ್. ನಾನು ಈ ದಿನ ಬಂದಿದ್ದೆ ನೋಡಿ. ಆಚೆಯೇ ದೊಡ್ಡವರು ಅಷ್ಟೊಂದೆಲ್ಲ ಕಷ್ಟಪಡ್ತಿದ್ರೆ ಈ ಮಕ್ಕಳದೇ ಒಂದು ಯೋಚನೆ ನೋಡಿ. ಇಲ್ಲಿ ಇವ್ರು ಆಟ ಆಡ್ತಿರೋದ. ಓಕೆ, ನೆಕ್ಸ್ಟ್ ಪೂರ್ವಿಕ್, ಯಶಸ್ ಆ್ಯಂಡ್ ಧುವನ್ ಆ್ಯಂಡ್ ಇವನು ಹಿತೇಶ್, ದೆನ್ ನವೀನ್ ಬ್ರೋ ಆ್ಯಂಡ್ ಯಾರಿದ್ದಾರೆ ಇದು, ಇನ್ನೂ ಯಾರ್ಯಾರು ಇದ್ದಾರೆ. ಈಗ ಸದ್ಯಕ್ಕೆ ಹೆಸರು ಆ ಸೆಕೆಂಡಲ್ಲಿ ಫ್ಲ್ಯಾಶ್ ಆಗಲ್ಲ ಅಷ್ಟೇ. ಹೆಸರು ಗೊತ್ತು ಅವ್ರುಗಳದ್ದು, ನಾನು ಮಾತಾಡಿರ್ತೀನಿ. ನಾನು ಹೇಳಿದ್ನಲ್ಲ ಲೇಡೀಸ್ಗಳು ಸಹ ಬಂದು ಹೆಲ್ಪ್ ಮಾಡಿದರು ಅಂತ. ನೋಡಿ, ಇನ್ನು ಫ್ಲವರ್ ಡೆಕೋರೇಷನ್ ಸ್ಟಾರ್ಟ್ ಆಯಿತು. ಲೈಟಿಂಗ್ಸ್ ಎಲ್ಲ ಆದಮೇಲೆ ಏನು ಮಾಡಿದ್ದು ಅಂತಂದರೆ, ಆಲ್ರೆಡಿ ಹೂಗಳನ್ನ ತಂದಿದ್ರು. ಅವುಗಳನ್ನ ಒಂದು ಮೆಸರ್ಮೆಂಟಲ್ಲಿ ನಮ್ಮದೇ ಒಂದು ಐಡಿಯಾದಲ್ಲಿ ಡೆಕೋರೇಟ್ ಮಾಡಬೇಕಾಗಿತ್ತು. ಸೊ ಕೆಲವೊಬ್ರು ಕಟ್ ಮಾಡೋದು, ಆ ಎಂಡಿಂಗ್ಗಳನ್ನ ಟೈಟ್ ಮಾಡೋದು, ದಾರಗಳನ್ನ ಸಪೋರ್ಟ್ ಮಾಡಿ, ಆನಂತರ ನೆಕ್ಸ್ಟಿಗೆ ಮೆನ್ಸ್ ಹೆಲ್ಪ್ಗಳನ್ನ ತೊಗೊಂಡ್ವಿ. ಇನ್ನು ಪ್ರತಿಯೊಂದು ಐಟಮ್ ತರುವಾಗಲೂ ಶರ್ವಿನ್ ಅವರು ಈ ಥರದೇ ತರಬೇಕು, ಅಥವಾ ಈ ಓಮ್ ಸಿಂಬಲ್ಗಳಾಗಬಹುದು, ಆರೆಂಜ್ ಕಲರ್ದು ಫ್ಲಾಗ್, ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಹುಡುಕಿದ್ರು. ಗಣೇಶನೂ ಅಷ್ಟೇ, ಗೌರಮ್ಮನೂ ಅಷ್ಟೇ ಸೆಲೆಕ್ಟ್ ಮಾಡುವಾಗನೂ. ಈ ದಿನವೇ ಆ್ಯಕ್ಚುಲಿ ಗಣೇಶ ಬರಬೇಕಿತ್ತು, ಆದರೆ ಏನಾಯಿತು, ನಾವು ಅವತ್ತಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಗಣೇಶ ದಿನದ ಬೆಳಗಿನ ಟೈಮಲ್ಲಿ ಗಣೇಶ ನಮ್ಮ ಏರಿಯಾಗೆ ಬಂದರು, ನಮ್ಮ ರೋಡ್ಗೆ. ಆನಂತರ ಅವ್ರಿಗೆ ಬರೋಕ್ಕೆ ಅಂತಲೇ ಇಷ್ಟೊಂದೆಲ್ಲ ಪ್ರಿಪ್ರೇಷನ್ನು. ಗಣೇಶ ಬರ್ತಾರೆ, ಗೌರಮ್ಮ ಬರ್ತಾರೆ ಅಂತ. ನಾನು ಮೊದಲೇ ಹಳೆ ವಿಡಿಯೋಗಳಲ್ಲಿ ಹೇಳಿರೋ ಥರ ಗೌರಿ ಹಬ್ಬದ ದಿನ ಗೌರಮ್ಮ ಭೂಲೋಕಕ್ಕೆ, ಅಂದರೆ ಆಕೆ ತವ್ರ ಮನೆಗೆ ಬಂದಿರ್ತಾರೆ. ಗಣೇಶನ ಹಬ್ಬದ ದಿನ ಅಂದರೆ ಮೀನ್ಸ್ ನೆಕ್ಸ್ಟ್ ಡೇ ಅವ್ರ ಅಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಗ ಗಣೇಶ ಬರ್ತಾರೆ. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಯಾವತ್ತೂ ಗಣೇಶ ತನ್ನ ತಾಯಿನ ಯಾವತ್ತೂ ಬಿಟ್ಟಿರಲ್ಲ, ಅಷ್ಟು ಇಷ್ಟ ಅವ್ರಿಗೆ. ಸೊ ಅವರೊಂದು ಕಾಂಪಿಟೇಷನಲ್ಲಿ ಸುಬ್ರಹ್ಮಣ್ಯ ಅವ್ರ ಜೊತೆ ಪ್ರಪಂಚ ಪರ್ಯಟನೆ ಮಾಡಬೇಕು ಭೂಮಂಡಲನ ಅಂದಾಗಲೂ ಸಹ ಅವರು ಇಡೀ ನನ್ನ ಪ್ರಪಂಚ, ನಿಮ್ಮ 3 ಲೋಕಗಳು ನೀವು ನನಗೇನೆ ಅಂತ ಹೇಳಿ ಅವ್ರು ನಿಂತಲ್ಲೇ ತಂದೆ ತಾಯಿನ 3 ಸುತ್ತ ಹಾಕ್ತಾರೆ. ಇದು ಆ್ಯಕ್ಚುಲಿ ಸ್ಟೋರಿ. ನೋಡಿ, ಇಲ್ಲಿ ಎಲ್ಲ ಕೆಲಸಗಳ ಮಧ್ಯೆ ಅವ್ರ ಹೆಂಡತಿಗೆ ಪಾಪ ಜ್ವರ ಬಂದಿದ್ದೆ ಅಂತ ನವೀನ್ ಬ್ರೋ ಅವ್ರ ವೈಫ್ನ ಕೇರ್ ಮಾಡ್ತಿದ್ದಾರೆ. ಇನ್ನು ನಮ್ಮ ಶರ್ವಿನ್ ಸರ್ ಅವರು ಬಂದು ಕೂತ್ಕೊಂಡು ಎಲ್ಲ ಮೇಲ್ವಿಚಾರಣೆ ನೋಡ್ಕೊತಾ ಇದ್ದಾರೆ. ಅವರು ಸಹ ತುಂಬ ಕೆಲಸ ಮಾಡಿದ್ದಾರೆ ಪಾಪ. ಇನ್ನೊಂದೇನೆಂದರೆ, ಅವರು 5 ದಿನ ಉಪವಾಸ, ನೀರು ಸಹ ಕುಡಿಯಲ್ಲ, ನಿರಾಹಾರ ದೀಕ್ಷೆ ಅಂತ ತಗೊಂಡಿದ್ದಾರೆ. ಅವರು ತುಂಬ ಭೋಜನ ಪ್ರಿಯರು ಶರ್ವಿನ್ ಅವರು. ಆದರೆ ಊಟ ಇಲ್ಲದೆ ಸ್ವಲ್ಪ ಅವರ ಒಂದು ಆಚರಣೆ, ಒಂದು ವ್ರತ ಅಂತ ತಗೊಂಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಇನ್ನು ನಿಮಗೆ ಇಲ್ಲಿ ಫಿನಿಶಿಂಗ್ ಕಾಣಿಸ್ತಿದ್ದಿಲ್ಲ ನೋಡಿ, ನಮ್ಮ ಒಂದು ಡೆಕೋರೇಷನ್ ರೆಡಿ ಇದೆ ನೋಡಿ. ಸಣ್ಣ ಮಕ್ಕಳು ಅಷ್ಟೇ ಎಷ್ಟು ಆಸಕ್ತಿಯಿಂದ, ನಾವು ಚಿಕ್ಕ ಮಕ್ಕಳಿಗೆ ಇವಾಗಿಂದನೇ ಇವೆಲ್ಲ ಕಲಿಸ್ಕೊಟ್ರೆ ಮುಂದೆ ಅವರೇ ತಾನೇ ಮಾಡೋದು ಇವನ್ನೆಲ್ಲ. ಸೊ
ನಮ್ಮ ಒಂದು ಎಲ್ಲ ಆಚರಣೆಗಳಾಗ್ಬೋದು, ನಮ್ಮ ಸಂಸ್ಕೃತಿ ಆಗ್ಬೋದು, ಪ್ರತಿಯೊಂದು ಮುಂದುವರಿಸ್ಕೊಂಡು ಹೋಗೋರು ಇದೇ ಒಂದು ಇವ್ರುಗಳು. ಅವ್ರನ್ನ ಹಾಗಾಗಿ ನಾವು ಯುವ ಜನಾಂಗನ ಪ್ರೋತ್ಸಾಹಿಸಬೇಕು. ಇಲ್ಲೂ ಸಹ ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ. ಕಿಶನ್ನು, ಚರಣ್ ಆ್ಯಂಡ್ ಹಿತೇಶು, ಇನ್ನು ಶರ್ವಿನ್ ಅವರು, ಶಶಿಧರ್ ಅವರು, ಅನುಷಾ, ದಿವ್ಯಾ ಅವರು, ನೆಕ್ಸ್ಟ್ ಪೂರ್ವಿ ಆ್ಯಂಡ್ ಜಯಲಕ್ಷ್ಮಿ ಅವರು, ಧುವನ್ನು, ಎಲ್ರಿಗೂ ಥ್ಯಾಂಕ್ ಯು. ಇನ್ನೂ ಸಹ ತುಂಬ ಜನ ಬಂದಿದ್ದರು. ವಿಡಿಯೋದಲ್ಲಿ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು. ಅವ್ರನ್ನ ನನ್ನ ಹೆಸರು ಹೇಳಿರ್ಬೋದು ಅಥವಾ ಹೇಳದೇ ಇರಬಹುದು. ಯಾರೂ ಬೇಜಾರು ಮಾಡ್ಕೋಬೇಡಿ. ಫೈನಲಿ ಡೆಕೋರೇಷನ್ ರೆಡಿ ಇದೆ. ಬೆಳಗ್ಗೆ ಗಣೇಶ ಬರ್ತಾರೆ ಅಂತ ಅವ್ರು ಬರೋಷ್ಟೊತ್ತಿಗೆ ಇಷ್ಟೆಲ್ಲ ಪ್ರಿಪ್ರೇಷನ್ನು. ಅವ್ರ ಪೆಂಡಲಲ್ಲಿ ಈ ಪ್ರಿಪ್ರೇಷನ್ ಆದರೆ, ಇನ್ನು ರೋಡಲ್ಲಿ ಲೈಟಿಂಗು ಮತ್ತು ಫ್ಲಾಗ್ಗಳು ಅವೆಲ್ಲ ರೆಡಿ ಇತ್ತು. ಆದರೂ ನೆಕ್ಸ್ಟ್ ಡೇಗೆ ಲೇಡೀಸು ರಂಗೋಲಿ ಹಾಕೋ ಪ್ಲ್ಯಾನ್ ಇತ್ತು. ಅಂದರೆ ಗಣೇಶ ಬರೋ ಹೊತ್ತಿಗೆ ರಂಗೋಲಿ ಸಹ ರೆಡಿಯಾಗಿತ್ತು. ರೋಡ್ ಪೂರ್ತಿ ರಂಗೋಲಿ ಇತ್ತು ಮೊದಲನೇ ದಿನ. ನಿಜವಾಗ್ಲೂ ನೋಡ್ಲಿಕ್ಕೆ ಅದೆಷ್ಟು ಚೆನ್ನಾಗಿತ್ತಂದರೆ, ಒಂದು ಸಣ್ಣ ಬೇಜಾರು ಅಂದರೆ ಮಳೆ ಬಂತು. ಅಂದರೆ ರಂಗೋಲಿ ಹಾಕಿ ಬಣ್ಣ ಎಲ್ಲ ಹಚ್ಚಿ ಲೇಡೀಸು ತುಂಬಾ ಕಷ್ಟಪಟ್ಟಿದ್ರು ಅವತ್ತು. ತುಂಬ ಹೊತ್ತವರೆಗೂ ಅಲ್ಲೇ ಸ್ಪೆಂಡ್ ಮಾಡಿದರು ಅವರು. ನೆಕ್ಸ್ಟು ಮಳೆ ಬಂತು, ತೊಂದರೆ ಇಲ್ಲ. ಆದ್ರೂ ಅದು ಗಣೇಶನಿಗೆ ಅರ್ಪಣೆ ಆಗಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅವ್ರನ್ನ ವೆಲ್ಕಮ್ ಮಾಡೋ ದಿನ ಅವ್ರು ಬರೋವರೆಗೂ ಸಹ ಏನೂ ತೊಂದರೆ ಇರಲಿಲ್ಲ. ಹಾಗಾಗಿ ನಾನು ಲೈಟಿಂಗು ಅವತ್ತು ನಾವು ಆ ಡೆಕೋರೇಷನ್ ಎಲ್ಲ ಮುಗಿಸಿ ಅವ್ರವ್ರ ಮನೆಗೆ ಹೋದರು. ನಾನು ಸ್ವಲ್ಪ ಏನಾದ್ರು ತಿನ್ನಬೇಕಂತ ಅನ್ನಿಸ್ತು. ಹಾಗಾಗಿ ಅವರು ನಮ್ಮ ಮನೆ ಸಿದ್ಧತಾ ಲೇಔಟು ಫುಡ್ ಒಂದಿದೆಯಲ್ಲ, ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಹೋದಾಗ ಇನ್ನೊಂದು ಪೆಂಡಲ್ ರೆಡಿ ಇತ್ತು. ಅದು ನೋಡೋಣ ಅಂತ ಹೋದ್ವಿ. ಅವ್ರು ಹೀಗೆ ಮಾಡಿದ್ರು. ಈ ಹುಡುಗರು ಯಾರು ಅಂದರೆ ಲಲಿತಾಜಿಪುರದಲ್ಲಿ ಒಂದು ಪೆಂಡಲ್ ಇತ್ತು. ಅವ್ರನ್ನೂ ಮಾತಾಡಿಸಿ ಅವ್ರಿಗೂ ಸಹ ಒಂದು ಸ್ವಲ್ಪ ಕೈಲಾಗಿದ್ದು ಕೊಟ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಡೇ ರಂಗೋಲಿ ಹಾಕಬೇಕಿತ್ತು, ಗಣೇಶ ಅವ್ರನ್ನ ಕರ್ಕೊಬರ್ಬೇಕಿತ್ತು, ಪ್ರತಿಷ್ಠಾಪನೆ, ಪೂಜೆ, ತುಂಬ ಕೆಲಸಗಳಿತ್ತು. ಅವನ್ನೆಲ್ಲ ಲೀಸ್ಟ್ ಮಾಡಿಕೊಂಡು ಸರಿ ಅಂತ ಮಲಗಿದ್ವಿ, ಬೇಗ ಮಲಗುವ ಅಂತ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ನಮ್ಮ ಸೆಲೆಬ್ರೇಷನ್ ಎಲ್ಲ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ವೆಯ್ಟ್ ಮಾಡಿ ಮತ್ತು ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.